ಇಸ್ಕರಿಯೋತ ಯೂದನ ನಂಬಿಕೆ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ದೇವರ ವಾಕ್ಯವನ್ನು ಅಧ್ಯಯಿಸಲು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳೋಣ. ನಿಮಗೆ ಚೆನ್ನಾಗಿ ತಿಳಿದಿರುವಂತೆ ಇಸ್ಕರಿಯೋತ ಯೂದನು ಯೇಸುವಿನ 12 ಶಿಷ್ಯರಲ್ಲಿ ಒಬ್ಬನಾಗಿದ್ದನು. 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಇಸ್ಕರಿಯೋತ ಯೂದನು ಯೇಸುವಿಗೆ ದ್ರೋಹ ಮಾಡಲು ಕಾರಣವೇನು? ಸತ್ಯವೇದದಲ್ಲಿ ದಾಖಲಾಗಿರುವ ವೃತ್ತಾಂತದ ಪ್ರಕಾರ ಅವನ ದುರಾಸೆ ಮತ್ತು ಲೌಕಿಕ ವಸ್ತುಗಳ ಮೇಲಿನ ಆಸೆಯೇ ಸತ್ಯವನ್ನು ಕಾಣದಂತೆ ಅವನ ಕಣ್ಣುಗಳನ್ನು ಕುರುಡಾಗಿಸಿತು. ಕೊನೆಗೆ ಯೇಸು ಅವನ ಬಗ್ಗೆ ಸಾಕ್ಷಿ ಹೇಳುತ್ತಾ, ಆ ಮನುಷ್ಯನು ಹುಟ್ಟದಿದ್ದರೆ ಅವನಿಗೆ ಒಳ್ಳೆಯದಾಗಿತ್ತು ಎಂದು ಹೇಳಿದರು. ಲೌಕಿಕ ವಸ್ತುಗಳು ನಮ್ಮ ಜೀವನದಿಂದ ದೂರ ಇರಬೇಕೆಂದು ಅರ್ಥವಲ್ಲ. ಎಷ್ಟಾದರೂ ಲೌಕಿಕ ವಸ್ತುಗಳ ಕಾರಣದಿಂದಾಗಿ ನಮ್ಮ ನಂಬಿಕೆಯನ್ನು ತ್ಯಜಿಸುವುದು, ಸತ್ಯವನ್ನು ಬಿಟ್ಟುಬಿಡುವುದು ಮತ್ತು ದೇವರಿಗೆ ದ್ರೋಹ ಮಾಡುವಂತಹ ಮೂರ್ಖತನದ ಕೃತ್ಯಗಳು ಚೀಯೋನಿನಲ್ಲಿ ಎಂದಿಗೂ ಸಂಭವಿಸಬಾರದು. ನಾವೆಲ್ಲರೂ 1 ತಿಮೊಥೆಯನಿಗೆ ಅಧ್ಯಾಯ 6 ವಚನ 7 ಒಟ್ಟಿಗೆ ನೋಡೋಣ. ನಾವು ಲೋಕದೊಳಕ್ಕೆ ಏನೂ ತಕ್ಕೊಂಡು ಬರಲಿಲ್ಲವಷ್ಟೇ, ಅದರೊಳಗಿಂದ ಏನೂ ತಕ್ಕೊಂಡು ಹೋಗಲಾರೆವು. ನಮಗೆ ಅನ್ನವಸ್ತ್ರಗಳಿದ್ದರೆ ಸಾಕು. ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಉರುಳಿನಲ್ಲಿ ಸಿಕ್ಕಿಕೊಂಡು ಬುದ್ಧಿವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ. ಇಂಥ ಆಶೆಗಳು ಮನುಷ್ಯರನ್ನು ಸಂಹಾರನಾಶನಗಳಲ್ಲಿ ಮುಳುಗಿಸುತ್ತವೆ. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅವರಿಗೆ ಏನಾಗುತ್ತದೆ ಎಂದು ಬರೆಯಲಾಗಿದೆ. ನಮ್ಮ ನಂಬಿಕೆಯಿಂದ ದೂರ ಸರಿಯಲು ಅನೇಕ ಕಾರಣಗಳಿರಬಹುದು. ಲೌಕಿಕ ಗೌರವದ ಆಸೆ, ಕೆಲವೊಮ್ಮೆ ಲೌಕಿಕ ವಸ್ತುಗಳ ಮೇಲಿನ ದುರಾಸೆ, ಕೆಲವೊಮ್ಮೆ ವಿರುದ್ಧ ಲಿಂಗಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ಇವುಗಳನ್ನು ಮೀರಿ ಅಸಂಖ್ಯಾತ ಇತರ ವಿಷಯಗಳು ನಾವು ಪರಲೋಕರಾಜ್ಯವನ್ನು ಪ್ರವೇಶಿಸುವುದನ್ನು ತಡೆಯುವ ಅಡೆತಡೆಗಳು ಮತ್ತು ಎಡುವ ಕಲ್ಲುಗಳಾಗುತ್ತದೆ. ಇಸ್ಕರಿಯೋತ ಯೂದನ ವಿಷಯದಲ್ಲಿ ಅದು ಹಣವಾಗಿತ್ತು ಎಂದು ನಾವು ಹೇಳಬಹುದು. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ. ಹಾಗಾದರೆ ನಾವು ಏನು ಮಾಡಬೇಕು? ವಚನ 11 ನೋಡೋಣ. ಎಲೆ ದೇವರ ಮನುಷ್ಯನೇ, ನೀನಾದರೋ ಇವುಗಳಿಗೆ ದೂರವಾಗಿರು. ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸಪಡು. ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು. ನಿತ್ಯ ಜೀವವನ್ನು ಹಿಡಿದುಕೋ. ಅದಕ್ಕಾಗಿ ದೇವರು ನಿನ್ನನ್ನು ಕರೆದನು ಮತ್ತು ನೀನು ಅನೇಕ ಸಾಕ್ಷಿಗಳ ಮುಂದೆ ಒಳ್ಳೆ ಪ್ರತಿಜ್ಞೆಯನ್ನು ಮಾಡಿದೆಯಲ್ಲ. ಸತ್ಯವೇದವು ಹೀಗೆ ತಿಳಿಸುತ್ತದೆ. ನಿಜಕ್ಕೂ ನಾವು ನಿತ್ಯ ಪರಲೋಕರಾಜ್ಯಕ್ಕೆ ಹೇಗೆ ಹಿಂತಿರುಗಬಹುದು? ನಾವು ದೇವರ ಮುಂದೆ ನಿಷ್ಕಳಂಕರಾಗಿಯೂ ನಿರ್ದೋಷಿಗಳಾಗಿಯೂ ಹೇಗೆ ನಿಲ್ಲಬಹುದು? ನಮ್ಮ ಆಲೋಚನೆಗಳು ಈ ದಿಕ್ಕಿನಲ್ಲಿರಬೇಕಲ್ಲವೇ? ಇಲ್ಲಿ ಭೌತಿಕ ಲಾಭವು ದೊರೆಯುವುದೋ ಅಲ್ಲಿ ನ್ಯಾಯಸಮ್ಮತವಾದ ಮಾರ್ಗಗಳ ಮೂಲಕ ಅದನ್ನು ಪಡೆದುಕೊಳ್ಳುವ ಸಂದರ್ಭಗಳು ಖಂಡಿತವಾಗಿಯೂ ಇರಬಹುದು. ಆದರೂ ಅನೀತಿಯ ಮಾರ್ಗಗಳಿಂದ ಗಳಿಸಿದ ಅಸಂಖ್ಯಾತ ಶೋಧನೆಗಳು ನಮ್ಮ ಮುಂದೆ ಇಡಲ್ಪಡಬಹುದು. ಇಸ್ಕರಿಯೋತ ಯೂದನ ನಂಬಿಕೆ ಎಂಬ ಇಂದಿನ ಪ್ರಸಂಗದ ಶೀರ್ಷಿಕೆಯೊಂದಿಗೆ ಯೂದನು ಯೇಸುವಿನ 12 ಶಿಷ್ಯರಲ್ಲಿ ಒಬ್ಬನಾಗಿದ್ದರೂ ಅವನೊಳಗೆ ಯಾವಾಗಲೂ ಇದ್ದದ್ದು ಯಾವುದು ಎಂಬುದನ್ನು ಪರಿಗಣಿಸೋಣ. ಯೋಹಾನನು ಬರೆದ ಸುವಾರ್ತೆ ಅಧ್ಯಾಯ 12 ವಚನ 1 ತೆಗೆಯೋಣ. ಪಸ್ಕ ಹಬ್ಬವು ಇನ್ನೂ 6 ದಿವಸ ಮುಂದೆ ಇರಲಾಗಿ ಯೇಸು ಬೆಥಾನ್ಯಕ್ಕೆ ಬಂದನು. ಯೇಸು ಸತ್ತವರೊಳಗಿಂದ ಎಬ್ಬಿಸಿದ ಲಾಜರನು ಅಲ್ಲಿದ್ದನು. ಯೇಸುವಿಗೆ ಅಲ್ಲಿ ಔತಣ ಮಾಡಿಸಲು ಮಾರ್ತಳು ನೆರವಾಗಿದ್ದಳು. ಲಾಜರನು ಆತನ ಸಂಗಡ ಊಟಕ್ಕೆ ಕೂತವರಲ್ಲಿ ಒಬ್ಬನು. ಆಗ ಮರಿಯಳು ಬಹು ಬೆಲೆಯುಳ್ಳ ಅಚ್ಚ ಜಟಾಮಾಂಸಿ ತೆಲವನ್ನು 1 ಸೆರಷ್ಟು ತಂದು ಯೇಸುವಿನ ಪಾದಕ್ಕೆ ಹಚ್ಚಿ ತನ್ನ ತಲೆಕೂದಲಿನಿಂದ ಆತನ ಪಾದಗಳನ್ನು ಒರೆಸಿದಳು. ಆ ತೆಲದ ಪರಿಮಳವು ಮನೆಯಲ್ಲೆಲ್ಲ ತುಂಬಿಕೊಂಡಿತು. ಆದರೆ ಆತನ ಶಿಷ್ಯರಲ್ಲಿ ಒಬ್ಬನು, ಅಂದರೆ ಆತನನ್ನು ಹಿಡುಕೊಳ್ಳುವುದಕ್ಕಿದ್ದ ಇಸ್ಕರಿಯೋತ ಯೂದನೆಂಬವನು, ಯಾಕೆ ಈ ತೆಲವನ್ನು 300 ಹಣಕ್ಕೆ ಮಾರಿ ಬಡವರಿಗೆ ಕೊಡಲಿಲ್ಲ ಅಂದನು. ಅವನು ಬಡವರಿಗೋಸ್ಕರ ಚಿಂತಿಸಿ ಇದನ್ನು ಹೇಳಲಿಲ್ಲ. ಅವನು ಕಳ್ಳನಾಗಿದ್ದು
ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಅವನು ಹಣವನ್ನು ಕದ್ದನು. ತನ್ನ ವಶದಲ್ಲಿದ್ದ ಅವರ ಹಣದ ಚೀಲದಲ್ಲಿ ಹಾಕಿದ್ದನ್ನು ತಕ್ಕೊಳ್ಳುವವನಾಗಿದ್ದದರಿಂದಲೇ ಹೇಳಿದನು. ಅವನು ದೇವರ ಪವಿತ್ರ ಕಾಣಿಕೆಗಳ ಮೇಲೆ ಕೈ ಹಾಕಿದ, ಆತ್ಮಿಕವಾಗಿಯೂ ಮತ್ತು ಶಾರೀರಿಕವಾಗಿಯೂ ಕಳ್ಳನಾಗಿದ್ದನು. ಆಗ ಯೇಸು, ಈಕೆಯನ್ನು ಬಿಡು, ನನ್ನನ್ನು ಹೂಣಿಡುವ ದಿವಸಕ್ಕಾಗಿ ಅದನ್ನು ಇಟ್ಟುಕೊಳ್ಳಲಿ. ಯೂದನು ಬಡವರ ಮೇಲಿನ ನಿಜವಾದ ಚಿಂತೆಯಿಂದ ಇದನ್ನು ಹೇಳಲಿಲ್ಲ. ಬದಲಾಗಿ ಆ ದುಬಾರಿ ತೈಲವನ್ನು ಮಾರಿ 300 ದಿನಾರುಗಳಷ್ಟು ದೊಡ್ಡ ಮೊತ್ತವನ್ನು ಹಣದ ಚೀಲದಲ್ಲಿ ಹಾಕಿದರೆ ತಾನು ಆ ಹಣವನ್ನು ದುರುಪಯೋಗಪಡಿಸಿಕೊಳ್ಳಲು ಅನೇಕ ಅವಕಾಶಗಳು ಸಿಗುತ್ತವೆ ಎಂಬ ಕಾರಣದಿಂದ ಹೇಳಿದನು. ಆ ತೈಲವನ್ನು ಮಾರದೆ ಅದನ್ನು ಒಡೆದು ಯೇಸುವಿಗಾಗಿ ಸುರಿದ ಕಾರಣ ಅವನಿಗೆ ಅದನ್ನು ಸಹಿಸಲು ಸಾಧ್ಯವಾಗಲಿಲ್ಲ. ಇಂದು ನೀವು ಮತ್ತು ನಾನು ಹಣದ ಚೀಲದ ಜವಾಬ್ದಾರಿಯನ್ನು ಹೊಂದಿದ್ದ ಇಸ್ಕರಿಯೋತ ಯೂದನ ಸ್ಥಿತಿಯನ್ನು ಪರಿಗಣಿಸುವಾಗ ಶೋಧನೆಯು ಯಾವಾಗಲೂ ಎಲ್ಲಿಂದ ಉಂಟಾಗುತ್ತದೆ? ಅದು ಯಾವಾಗಲೂ ಹತ್ತಿರದಲ್ಲಿರುವ ವಿಷಯದಿಂದ ಉಂಟಾಗುತ್ತದೆ. ಇಸ್ಕರಿಯೋತ ಯೂದನ ವಿಷಯದಲ್ಲಿ ಅವನು ಯಾವಾಗಲೂ ಹಣದ ಚೀಲದ ಜವಾಬ್ದಾರಿಯನ್ನು ಹೊಂದಿದ್ದು ಅದರಿಂದ ಏನನ್ನಾದರೂ ಕದಿಯುತ್ತಲೇ ಇದ್ದನು. ಈ ಕಾರಣದಿಂದಲೇ ಸತ್ಯವೇದವು ಅವನು ಕಳ್ಳನಾಗಿದ್ದನು ಎಂದು ಸೂಚಿಸುತ್ತದೆ, ಅಲ್ಲವೇ? ಕೊನೆಯಲ್ಲಿ ಇಸ್ಕರಿಯೋತ ಯೂದನು ಪರಲೋಕ ರಾಜ್ಯಕ್ಕೆ ಬದಲಾಗಿ ನಿತ್ಯ ನರಕಕ್ಕೆ ಹೋಗಬೇಕಾದ ಸ್ಥಿತಿಗೆ ತಲುಪಿದನು. ಶೋಧನೆಯು ಯಾವಾಗಲೂ ನಮ್ಮ ಸಮೀಪದಲ್ಲಿರುವ ವಿಷಯದಿಂದ ಉಂಟಾಗುತ್ತದೆ. ನಾವು ಆದಾಮ ಮತ್ತು ಹವ್ವಳ ಇತಿಹಾಸದಲ್ಲಿ ನೋಡುವಂತೆ, ಹವ್ವಳು ಒಳ್ಳೆಯದರ ಕೆಟ್ಟದ್ದರ ಅರುಹನ್ನು ಹುಟ್ಟಿಸುವ ಮರದ ಬಳಿ ಸುಳಿದಾಡಿದ್ದರಿಂದ ಆಕೆ ಸೈತಾನನ ಶೋಧನೆಗೆ ಒಳಗಾದಳು. ಆ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ಆಕೆ ನೋಡಿದಳು. ನಿಜಕ್ಕೂ ಪ್ರತಿಯೊಂದು ಶೋಧನೆಯೂ ನಮ್ಮ ಸಮೀಪದ ಪರಿಸರದಿಂದಲೇ ಉಂಟಾಗುತ್ತದೆ. ಆದರೂ ಅಂತಹ ಶೋಧನೆಯಿಂದಾಗಿ ನಾವು ಶಾಶ್ವತ ನರಕವನ್ನು ಆರಿಸಿಕೊಳ್ಳುತ್ತೇವೆಯೇ ಅಥವಾ ಪರಲೋಕ ರಾಜ್ಯವನ್ನು ಆರಿಸಿಕೊಳ್ಳುತ್ತೇವೆಯೇ ಎಂಬುದು ಆ ಒಂದೇ ಕ್ಷಣದಲ್ಲಿ ನಿರ್ಧರಿಸಲ್ಪಡುತ್ತದೆ. ಸದಸ್ಯರೇ, ಪ್ರತಿಯೊಂದು ಫಲಿತಾಂಶಕ್ಕೂ ಒಂದು ಕಾರಣವಿರುತ್ತದೆ, ಅಲ್ಲವೇ? ಆದ್ದರಿಂದ ನಾವೆಲ್ಲರೂ ದೇವರ ವಾಕ್ಯ, ಕಟ್ಟಳೆಗಳು, ನಿಯಮಗಳು ಮತ್ತು ಆಜ್ಞೆಗಳನ್ನು ನಂಬಿಕೆಯಿಂದ ಕೈಗೊಳ್ಳುವವರಾಗಿ ಪರಲೋಕ ರಾಜ್ಯವನ್ನು ತಲುಪುವಂತವರಾಗಬೇಕು. ಯೋಹಾನನು ಬರೆದ ಸುವಾರ್ತೆ ಅಧ್ಯಾಯ 13 ವಚನ 21 ನೋಡೋಣ. ಇದನ್ನು ಹೇಳಿ ಯೇಸು ಆತ್ಮದಲ್ಲಿ ತತ್ತರಗೊಂಡು, ನಿಮಗೆ ನಿಜನಿಜವಾಗಿ ಹೇಳುತ್ತೇನೆ, ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡುಕೊಡುವನೆಂದು ಸ್ಪಷ್ಟವಾಗಿ ಹೇಳಿದನು. ಈತನು ಯಾರ ವಿಷಯವಾಗಿ ಈ ಮಾತನ್ನು ಹೇಳುತ್ತಾನೆಂದು ಶಿಷ್ಯರು ಅನುಮಾನಪಟ್ಟು ಒಬ್ಬರನ್ನೊಬ್ಬರು ನೋಡುವವರಾದರು. ಶಿಷ್ಯರೊಳಗೆ ಯೇಸುವಿಗೆ ಪ್ರಿಯನಾಗಿದ್ದ ಒಬ್ಬನು ಆತನ ಎದೆಯ ಹತ್ತಿರ ಒರಗಿಕೊಂಡಿದ್ದನು. ಇವನಿಗೆ ಸಿಮೋನ ಪೆತ್ರನು ಸನ್ನೆ ಮಾಡಿ, ಯಾರನ್ನು ಕುರಿತು ಮಾತಾಡಿದನು ತಿಳಿಸು ಎಂದು ಹೇಳಿದನು. ಅವನು ಹಾಗೇ ಯೇಸುವಿನ ಎದೆಯ ಕಡೆಗೆ ಬಾಗಿ, ಸ್ವಾಮಿ, ಅವನು ಯಾರು ಅಂತ ಕೇಳಿದನು. ಅದಕ್ಕೆ ಯೇಸು, ನಾನು ಈ ತುತ್ತನ್ನು ಅದ್ದಿ ಯಾರಿಗೆ ಕೊಡುತ್ತೇನೋ ಅವನೇ ಎಂದು ಹೇಳಿ ಆ ತುತ್ತನ್ನು ಅದ್ದಿ ತೆಗೆದು ಸಿಮೋನನ ಮಗನಾದ ಇಸ್ಕರಿಯೋತ ಯೂದನಿಗೆ ಕೊಟ್ಟನು. ಅವನು ಆ ತುತ್ತನ್ನು ತೆಗೆದುಕೊಂಡ ಕೂಡಲೇ ಸೈತಾನನು ಅವನೊಳಗೆ ಹೊಕ್ಕನು. ಆಗ ಯೇಸು ಅವನಿಗೆ, ನೀನು ಮಾಡುವುದನ್ನು ಬೇಗನೆ ಮಾಡಿಬಿಡು ಎಂದು ಹೇಳಿದನು. ಆತನು ಅವನಿಗೆ ಇದನ್ನು ಯಾತಕ್ಕಾಗಿ ಹೇಳಿದನೆಂಬುದು ಊಟಕ್ಕೆ ಕೂತವರಲ್ಲಿ ಯಾರಿಗೂ ಗೊತ್ತಾಗಲಿಲ್ಲ. ಅದೇ ರೀತಿಯಾಗಿ ಯಾವಾಗಲೂ ದೇವರ ಪವಿತ್ರ ವಸ್ತುಗಳನ್ನು ಅಪೇಕ್ಷಿಸಿ ಅವುಗಳ ಮೇಲೆ ದುಷ್ಟತನದಿಂದ ಕೈಹಾಕುವ ಕೃತ್ಯದ ಪರಿಣಾಮವಾಗಿ ಕಟ್ಟಕಡೆಗೆ ಸೈತಾನನು ಆತನು ಅಥವಾ ಆಕೆಯ ಹೃದಯದೊಳಗೆ ಪ್ರವೇಶಿಸುವಂತಾಯಿತು. ನಾವು ನೀತಿ, ಭಕ್ತಿ ಮತ್ತು ಸತ್ಯದ ಮೂಲಕ ದೇವರ ರಾಜ್ಯದ ನಿರೀಕ್ಷೆಯನ್ನು ಕೃಪೆಯಿಂದ ಹೊಂದಿರುವವರಾಗಬೇಕೆಂದು ಇಸ್ಕರಿಯೋತ ಯೂದನ ಪಾಠದ ಮೂಲಕ ಪುನಃ ನೆನಪಿಸಿಕೊಳ್ಳಬೇಕು. ಇಂದಿನ ಈ ಕಾಲದಲ್ಲಿಯೂ ಅನೇಕ ಜನರು ಭೌತಿಕ ವಿಷಯಗಳ ಬಗ್ಗೆ ಬಹಳಷ್ಟು ದುರಾಶೆಯನ್ನು ಹೊಂದಿದ್ದಾರೆ. ಹಣವು ಲೋಕದ ಎಲ್ಲವನ್ನೂ ಪರಿಹರಿಸುವ ಬೀಗದ ಕೈ ಎಂದು ಅವರು ಭಾವಿಸುತ್ತಾರೆ. ಇದು ಯಾವುದೇ ಕಾಲದಲ್ಲಿಯೂ ನಿಜವಾಗಿದ್ದರೂ ಕೊನೆಯ ದಿನಗಳಲ್ಲಿ ಅಂತಹ ಮನಸ್ಥಿತಿಯು ಇನ್ನಷ್ಟು ಪ್ರಬಲವಾಗುತ್ತದೆ ಎಂದು ಸತ್ಯವೇದವು ನಮಗೆ ತಿಳಿಸುತ್ತದೆ. ಇಂತಹ ಸಮಯದಲ್ಲಿ ನಾವು ದೇವರ ಮುಂದೆ ಇನ್ನಷ್ಟು ಪರಿಶುದ್ಧರಾಗಿಯೂ ಭಕ್ತಿಯುಳ್ಳವರಾಗಿಯೂ ದೇವರ ಚಿತ್ತವೇನು ಎಂದು ಪ್ರತಿದಿನ ಯೋಚಿಸುತ್ತಾ ಈ ಭೂಲೋಕದ ಅತಿ ಚಿಕ್ಕ ವಿಷಯಗಳಿಗೆ ಕುರುಡರಾಗಿ ಶಾಶ್ವತವಾದ ಪರಲೋಕವನ್ನು ಕಳೆದುಕೊಳ್ಳುವ ಮೂರ್ಖತನವನ್ನು ಮಾಡಬಾರದು.
ಯೇಸುವಿನ ಪಕ್ಕದಲ್ಲಿದ್ದ ಇಸ್ಕರಿಯೋತ ಯೂದನು ಪೇತ್ರ, ಯೋಹಾನ ಮತ್ತು ಯಾಕೋಬನಂತೆ ಕೊನೆಯವರೆಗೂ ತನ್ನ ನಂಬಿಕೆಯನ್ನು ಪರಿಶುದ್ಧವಾಗಿಯೂ ಯಥಾರ್ಥವಾಗಿಯೂ ಕಾಪಾಡಿಕೊಂಡಿದ್ದರೆ ಇಂದು ಅವನು ಪರಲೋಕ ರಾಜ್ಯದಲ್ಲಿ ಯೇಸುವಿನೊಂದಿಗೆ ಬಹಳ ಸಂತೋಷದಿಂದ ಜೀವಿಸುತ್ತಿದ್ದನು. ಎಷ್ಟಾದರೂ ಪವಿತ್ರ ವಸ್ತುಗಳ ಮೇಲೆ ಕೈ ಹಾಕುವ ಅವನ ಕೆಟ್ಟ ಅಭ್ಯಾಸವು ಅನಿವಾರ್ಯವಾಗಿ ಅವನನ್ನು 30 ಬೆಳ್ಳಿಯ ನಾಣ್ಯಗಳಿಗೆ ಯೇಸುವನ್ನು ಮಾರಿ ಶಾಶ್ವತ ನರಕವನ್ನು ಆರಿಸಿಕೊಳ್ಳುವ ದುಷ್ಟ ಮಾರ್ಗಕ್ಕೆ ನಡೆಸಿತು. ಸದಸ್ಯರೇ, ದೇವರು ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು ಎಂದು ಹೇಳುತ್ತಾರೆ. ಅಂತಿಮವಾಗಿ ಇದು ಅವನ ಆಲೋಚನೆಗಳು, ಅವನ ನಂಬಿಕೆ ಮತ್ತು ಅವನ ಆತ್ಮವು ದೇವರ ರಾಜ್ಯಕ್ಕೆ ಯೋಗ್ಯವಲ್ಲದ ರೀತಿಯಲ್ಲಿ ಜೀವಿಸಿದ್ದರ ಫಲಿತಾಂಶವಲ್ಲವೇ? ಸತ್ಯವೇದವು ಅವನೊಳಗೆ ಯಾವ ಆತ್ಮ ಪ್ರವೇಶಿಸಿತು ಎಂದು ಹೇಳುತ್ತದೆ. ಯೋಹಾನನು ಸುವಾರ್ತೆ ಅಧ್ಯಾಯ 13 ನಮಗೆ ಸೈತಾನನು ಅವನೊಳಗೆ ಹೊಕ್ಕನು ಎಂದು ಹೇಳುತ್ತದೆ. ಸೈತಾನನು ಅವನೊಳಗೆ ಪ್ರವೇಶಿಸಿದ ಕೂಡಲೇ ಅವನು ಯೇಸುವನ್ನು ಕೊಲ್ಲಲು ಹುಡುಕುತ್ತಿದ್ದ ದುಷ್ಟರೊಂದಿಗೆ ಕೈಜೋಡಿಸಿದನು. ಮತ್ತಾಯನು ಅಧ್ಯಾಯ 26 ವಚನ 12 ನೋಡೋಣ. ಈಕೆಯು ಈ ತೆಲವನ್ನು ನನ್ನ ದೇಹದ ಮೇಲೆ ಹೊಯ್ದದ್ದು ನನ್ನ ಉತ್ತರಕ್ರಿಯೆಗಾಗಿಯೇ. ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲೆಲ್ಲಿ ಸಾರಲಾಗುವುದೋ ಅಲ್ಲಲ್ಲಿ ಈಕೆ ಮಾಡಿದ್ದನ್ನು ಸಹ ಈಕೆಯ ನೆನಪಿಗಾಗಿ ಹೇಳುವರೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಹೇಳಿದನು. ಆಮೇಲೆ 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಇಸ್ಕರಿಯೋತ ಯೂದನೆಂಬವನು ಮಹಾಯಾಜಕರ ಬಳಿಗೆ ಹೋಗಿ, ನಾನು ಅವನನ್ನು ನಿಮಗೆ ಹಿಡುಕೊಟ್ಟರೆ ನನಗೆ ಏನು ಕೊಡುತ್ತೀರಿ ಅಂದನು. ಅವರು ಅವನಿಗೆ 30 ರೂಪಾಯಿ ತೂಗಿ ಕೊಟ್ಟರು. ಅಂದಿನಿಂದ ಅವನು ಆತನನ್ನು ಹಿಡುಕೊಡುವುದಕ್ಕೆ ಅನುಕೂಲವಾದ ಸಮಯವನ್ನು ನೋಡುತ್ತಿದ್ದನು. ಈ ರೀತಿಯಾಗಿ ಯೇಸು ಬೋಧಿಸಿದ ಸುವಾರ್ತೆಯನ್ನು ಯಾವಾಗಲೂ ಅಡ್ಡಿಪಡಿಸುತ್ತಿದ್ದ ಮತ್ತು ದೂಷಿಸುತ್ತಿದ್ದವರೊಂದಿಗೆ ಇಸ್ಕರಿಯೋತ ಯೂದನು ಸೇರಿಕೊಂಡು ಯೇಸುವನ್ನು ಶಿಲುಬೆಗೇರಿಸಿದನು. ಅವರು ಪರಲೋಕದಿಂದ ಬಂದ ದುಷ್ಟಾತ್ಮಗಳಾಗಿದ್ದು ಭೂಲೋಕದಲ್ಲಿ ತಮ್ಮ ಮೋಸದ ಕೆಲಸವನ್ನು ಮುಂದುವರೆಸಿದರು. ಮತ್ತಾಯನು ಅಧ್ಯಾಯ 27 ವಚನ 1 ನೋಡೋಣ. ಬೆಳಗಾಗಲು ಎಲ್ಲಾ ಮಹಾಯಾಜಕರು ಜನರ ಹಿರಿಯರು ಯೇಸುವನ್ನು ಕೊಲ್ಲಿಸಬೇಕೆಂದು ಆಲೋಚನೆ ಮಾಡಿಕೊಂಡು ಆತನನ್ನು ಕಟ್ಟಿಸಿ ತೆಗೆದುಕೊಂಡು ಹೋಗಿ ದೇಶಾಧಿಪತಿಯಾದ ಪಿಲಾತನಿಗೆ ಒಪ್ಪಿಸಿದರು. ಆಗ ಆತನನ್ನು ಹಿಡುಕೊಟ್ಟ ಯೂದನು ಆತನಿಗೆ ಮರಣದಂಡನೆಯ ತೀರ್ಪಾಯಿತೆಂದು ನೋಡಿ ಪಶ್ಚಾತ್ತಾಪಪಟ್ಟು ಆ 30 ರೂಪಾಯಿಗಳನ್ನು ಮಹಾಯಾಜಕರಿಗೂ ಹಿರಿಯರಿಗೂ ತಿರುಗಿ ತಂದು, ತಪ್ಪಿಲ್ಲದವನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟು ಪಾಪ ಮಾಡಿದೆನು ಅಂದನು. ಅದಕ್ಕವರು, ಅದು ನಮಗೇನು, ನೀನೇ ನೋಡಿಕೋ ಅಂದರು. ಆಗ ಅವನು ಆ ಹಣವನ್ನು ದೇವಾಲಯದೊಳಗೆ ಬಿಸಾಟು ಬಿಟ್ಟು ಅವನು ಏನು ಮಾಡಿದನೆಂದು ಅದು ಹೇಳುತ್ತದೆ, ಹೊರಟು ಹೋಗಿ ಉರುಳು ಹಾಕಿಕೊಂಡು ಸತ್ತನು. ಮಹಾಯಾಜಕರು ಆ ಹಣವನ್ನು ತೆಗೆದುಕೊಂಡು ಅದು ಜೀವಹತ್ಯಕ್ಕೆ ಕೊಟ್ಟ ಕ್ರಯವಾದ್ದರಿಂದ ಅದನ್ನು ಕಾಣಿಕೆ ಪೆಟ್ಟಿಗೆಯಲ್ಲಿ ಹಾಕಬಾರದು ಎಂದರು. ಬಳಿಕ ಆಲೋಚನೆ ಮಾಡಿ ಪರದೇಶಿಗಳನ್ನು ಹೂಣುವುದಕ್ಕೋಸ್ಕರ ಅದರಿಂದ ಕುಂಬಾರನ ಹೊಲವೆಂಬ ಭೂಮಿಯನ್ನು ಕೊಂಡುಕೊಂಡರು. ಈ ಕಾರಣದಿಂದ ಇಂದಿನವರೆಗೂ ಆ ಹೊಲಕ್ಕೆ ಜೀವಹತ್ಯದ ಹೊಲವೆಂಬ ಹೆಸರುವಾದೆ. ಈ ಎಲ್ಲಾ ಘಟನೆಗಳಲ್ಲಿ ಬರೆಯಲ್ಪಟ್ಟಿದ್ದ ಪ್ರವಾದನೆಯನ್ನು ನೆರವೇರಿಸುವ ದೇವರ ಚಿತ್ತವು ಕಾರ್ಯದಲ್ಲಿತ್ತು. ವಚನ 8ರಲ್ಲಿ ಮುಂದುವರಿಸೋಣ. ಈ ಕಾರಣದಿಂದ ಇಂದಿನವರೆಗೂ ಆ ಹೊಲಕ್ಕೆ ಜೀವಹತ್ಯದ ಹೊಲವೆಂಬ ಹೆಸರುವಾದೆ. ಹೀಗೆ ಪ್ರವಾದಿಯಾದ ಯೆರೆಮೀಯನು ಹೇಳಿದ ಮಾತು ನೆರವೇರಿತು. ಅದೇನೆಂದರೆ, ಅವರು ಆ 30 ರೂಪಾಯಿ ತೆಗೆದುಕೊಂಡು ಕರ್ತನು ನನಗೆ ಅಪ್ಪಣೆ ಮಾಡಿದಂತೆ ಅದನ್ನು ಕುಂಬಾರನ ಹೊಲಕ್ಕೆ ಕೊಟ್ಟರು. ಇದೇ ಅವರು ಕ್ರಯಕಟ್ಟಿದವನ ಬೆಲೆ, ಇದೇ ಇಸ್ರಾಯೇಲ್ಯರಲ್ಲಿ ಕೆಲವರು ಕ್ರಯಕಟ್ಟಿದವನ ಬೆಲೆ ಎಂಬುದು. ಈ ಭೂಲೋಕದಲ್ಲಿ ನಡೆಸುವ ಪ್ರತಿಯೊಂದು ಕಾರ್ಯವು ಪರಲೋಕ ರಾಜ್ಯದಲ್ಲಿಯೂ ಅದೇ ರೀತಿಯಲ್ಲಿ ಕಟ್ಟಲ್ಪಡುತ್ತದೆ. ಈ ಭೂಲೋಕದಲ್ಲಿ ಮರಿಯಳು ಮಾಡಿದ ಕಾರ್ಯದ ಬಗ್ಗೆ ಯೋಚಿಸಿ. ಇಂದಿನ ಕಾಲಕ್ಕೆ ಹೋಲಿಸಿದರೆ ಅದನ್ನು ಖರೀದಿಸಲು ಒಬ್ಬರು ಹಲವಾರು ವರ್ಷಗಳ ಸಂಬಳವನ್ನು ಒಟ್ಟಿಗೆ ನೀಡಬೇಕಾಗಿದ್ದಷ್ಟು ಆ ಕಾಲದಲ್ಲಿ ಅದು ಬಹಳ ಅಮೂಲ್ಯವಾದ ಸುಗಂಧ ತೈಲವಾಗಿತ್ತು. ಆದರೂ ಯೇಸುವಿಗಾಗಿ ಆಕೆ ಅದನ್ನು ಉಳಿಸಿಕೊಳ್ಳಲಿಲ್ಲ. ಇದನ್ನು ಕಂಡ ಇಸ್ಕರಿಯೋತ ಯೂದನು ಬಹಳ ಕೋಪಗೊಂಡು, ಈ ನಷ್ಟ ಏಕೆ ಎಂದು ಕೇಳಿದನು. ಈ ವೃತ್ತಾಂತವನ್ನು ನಾವು ಆಲೋಚಿಸುವಾಗ ಮರಿಯಳು ಸುಗಂಧ ತೈಲವನ್ನು ಅಮೂಲ್ಯವೆಂದು ಪರಿಗಣಿಸದ ಕಾರಣ ಹೀಗೆ ಮಾಡಿದಳೆ, ಅಥವಾ ಆಕೆ ಯೇಸುವನ್ನು ಅದಕ್ಕಿಂತಲೂ ಹೆಚ್ಚು ಅಮೂಲ್ಯವೆಂದು ಪರಿಗಣಿಸಿದ್ದರಿಂದ ಹಾಗೆ ಮಾಡಿದಳೆ? ಯೇಸು ಆಕೆಗೆ ಹೆಚ್ಚು ಅಮೂಲ್ಯರಾಗಿದ್ದರಿಂದ ಆಕೆ ಇದನ್ನು ಅರಿತುಕೊಂಡು ಅದರಂತೆ ಮಾಡಿದಳು. ಎಷ್ಟಾದರೂ ಇಸ್ಕರಿಯೋತ ಯೂದನು ತನ್ನ ಮೂರ್ಖತನದಲ್ಲಿ ಯೇಸುವಿಗಿಂತ ಸುಗಂಧ ದ್ರವ್ಯಕ್ಕೆ ಹೆಚ್ಚಿನ ಮೌಲ್ಯವನ್ನು ಕೊಟ್ಟನು. ಪರಿಣಾಮವಾಗಿ ಅವನ ಈ ದುಷ್ಟ ಹೃದಯವು ಬೆಳೆದು ಸೈತಾನನು ಅವನೊಳಗೆ ಪ್ರವೇಶಿಸುವವರೆಗೂ ಅದು ಹೆಚ್ಚುತ್ತಾ ಹೋಯಿತು.
ಯೂದನು ಯೇಸುವನ್ನು ಶಿಲುಬೆಗೇರಿಸಲು ದ್ರೋಹ ಮಾಡಿದನು, ಆದರೆ ಅವನಿಗೆ ಏನಾಯಿತು? ಅವನು ತಾನು ಪಡೆದ 30 ಬೆಳ್ಳಿಯ ನಾಣ್ಯಗಳನ್ನು ಬಳಸದೆ ನೇಣು ಹಾಕಿಕೊಂಡು ದುರಂತ ಅಂತ್ಯವನ್ನು ಕಂಡನು. ಕ್ರಿಸ್ತನನ್ನು ಸೂಚಿಸುವ ದಾವೀದನ ದಿನಗಳಲ್ಲಿಯೂ ಸಹ ಇಂತಹ ಒಂದು ಸನ್ನಿವೇಶವು ಪ್ರವಾದನೆಯಲ್ಲಿಯೂ ಕಂಡುಬರುತ್ತದೆ. 2 ಸಮುವೇಲನು ಅಧ್ಯಾಯ 17ರಲ್ಲಿ ಈ ದೃಶ್ಯವನ್ನು ಒಟ್ಟಿಗೆ ಪರಿಶೀಲಿಸೋಣ. ವಚನ 22 ಒಟ್ಟಿಗೆ ಓದೋಣ. ಆಗ ದಾವೀದನು ಅವನ ಜೊತೆಯಲ್ಲಿದ್ದವರೆಲ್ಲರೂ ಯೊರ್ದನ್ ಹೊಳೆಯನ್ನು ದಾಟಿದರು. ಉದಯವಾದಾಗ ದಾಟಬೇಕಾದವನೊಬ್ಬನೂ ಇರಲಿಲ್ಲ. ಅಹೀತೋಫೆಲನು ತನ್ನ ಆಲೋಚನೆಯು ನಡೆಯಲಿಲ್ಲವೆಂದು ತಿಳಿದು, ಅಹೀತೋಫೆಲನು ಅರಸನಾದ ದಾವೀದನ ಮಂತ್ರಿಯಾಗಿದ್ದನು. ಎಷ್ಟಾದರೂ ದಾವೀದನು ಬಹಳ ಸಂಕಷ್ಟದಲ್ಲಿದ್ದಾಗ ಅಹೀತೋಫೆಲನು ಅವನಿಗೆ ದ್ರೋಹ ಬಗೆದು ಅವನ ಶತ್ರುಗಳ ಪರವಾಗಿ ನಿಂತು ಅವರಿಗೆ ಸಲಹೆ ನೀಡಿದನು. ಎಷ್ಟಾದರೂ ಅಹೀತೋಫೆಲನ ಸಲಹೆಯನ್ನು ಸ್ವೀಕರಿಸದಂತೆ ದೇವರು ಮಧ್ಯಪ್ರವೇಶಿಸಿದರು. ಅವರು ಅಹೀತೋಫೆಲನ ಮಾತಿಗಿಂತ ಹೂಷೈ ಎಂಬ ಮನುಷ್ಯನ ಮಾತನ್ನು ಕೇಳುವಂತೆ ಮಾಡಲಾಯಿತು. ಕತ್ತೆಗೆ ತಡಿ ಹಾಕಿಸಿ ಕೂತುಕೊಂಡು ತನ್ನ ಊರಿಗೆ ಹೋಗಿ ಮನೆಯಲ್ಲಿ ವ್ಯವಸ್ಥೆ ಮಾಡಿ ಉರುಳು ಹಾಕಿಕೊಂಡು ಸತ್ತನು. ಅವನ ಶವವನ್ನು ಅವನ ತಂದೆಯ ಸ್ಮಶಾನ ಭೂಮಿಯಲ್ಲಿ ಸಮಾಧಿ ಮಾಡಿದರು. ಇಸ್ಕರಿಯೋತ ಯೂದನು ಯೇಸುವಿಗೆ ಹತ್ತಿರವಾಗಿದ್ದಂತೆಯೇ ಅಹೀತೋಫೆಲನು ದಾವೀದನಿಗೆ ಹತ್ತಿರವಾಗಿದ್ದನು. ಅಹೀತೋಫೆಲನು ದಾವೀದನ ವಿರೋಧಿಯ ಪಕ್ಷದಲ್ಲಿ ನಿಂತು ಅವನ ವಿರುದ್ಧ ಒಂದು ಸಂಚು ರೂಪಿಸಿದನು. ಆದರೆ ಅವನ ಸಲಹೆಯು ಅಂತಿಮವಾಗಿ ತಿರಸ್ಕರಿಸಲ್ಪಟ್ಟಾಗ ಅವನು ತನ್ನ ಊರಿಗೆ ಹಿಂತಿರುಗಿ ಉರುಳು ಹಾಕಿಕೊಂಡು ಸತ್ತನು. ಇದರ ಮೂಲಕ ದಾವೀದನು ಯೇಸುವನ್ನು ಮತ್ತು ಅಹೀತೋಫೆಲನು ಇಸ್ಕರಿಯೋತ ಯೂದನನ್ನು ಸೂಚಿಸುತ್ತಾನೆಂದು ಸತ್ಯವೇದದ ಪ್ರವಾದನೆಗಳಿಂದ ನಾವು ನೋಡಬಹುದು. ದಾವೀದ ಮತ್ತು ಯೇಸು, ಅಹೀತೋಫೆಲ ಮತ್ತು ಇಸ್ಕರಿಯೋತ ಯೂದ. ಇಲ್ಲಿ ಹಳೆ ಒಡಂಬಡಿಕೆಯ ಎಲ್ಲಾ ಪ್ರವಾದನೆಗಳು ಹೊಸ ಒಡಂಬಡಿಕೆಯಲ್ಲಿಯೂ ನೆರವೇರುತ್ತಿವೆ ಎಂಬುದನ್ನು ನಾವು ಮತ್ತೊಮ್ಮೆ ದೃಢಪಡಿಸಿಕೊಳ್ಳಬಹುದು. ಹಾಗಾದರೆ ಈ ಭೂಮಿಯ ಮೇಲೆ ನಡೆಯುವ ಎಲ್ಲವೂ ಏನಾಗುತ್ತದೆ? ಅವೆಲ್ಲವೂ ಪರಲೋಕದಲ್ಲಿಯೂ ನೆರವೇರುತ್ತವೆ. ಎಲ್ಲವೂ ಅದಕ್ಕೆ ತಕ್ಕಂತೆ ನೆರವೇರುವುದರಿಂದ ನಮ್ಮ ನಂಬಿಕೆಯ ಜೀವನದಲ್ಲಿ ದೇವರಿಗೆ ಮಹಿಮೆ ಸಲ್ಲಿಸಲು ವಿಫಲವಾದ ಯಾವುದೇ ಮಾತುಗಳು ಅಥವಾ ಕ್ರಿಯೆಗಳಿಗಾಗಿ ನಾವು ಬೇಗನೆ ಪಶ್ಚಾತ್ತಾಪಪಟ್ಟು ಆತನ ಮೆಚ್ಚಿಕೆಯಾದ ಚಿತ್ತದ ಪ್ರಕಾರ ನಡೆಯುವಂತವರಾಗಬೇಕು. ಪ್ರಸ್ತುತ ನಮಗೆ ಎಲ್ಲವೂ ಸಂಪೂರ್ಣವಾಗಿ ಅರ್ಥವಾಗದಿರಬಹುದು. ಎಷ್ಟಾದರೂ ದೇವರು ಎಲ್ಲಾ ಜನರನ್ನು ಅವರವರ ಕಾರ್ಯಗಳ ಪ್ರಕಾರ ನ್ಯಾಯತೀರಿಸುವ ಅಂತಿಮ ದಿನದಂದು ಆತನು ಎಲ್ಲವನ್ನೂ ಅದರ ಸರಿಯಾದ ಕ್ರಮದಲ್ಲಿ ಇಡುವರು. ಆದ್ದರಿಂದ ಚೀಯೋನಿನ ಮಕ್ಕಳಾದ ನಾವು ಆತನು ನಮ್ಮನ್ನು ಎಲ್ಲಿಗೆ ಮುನ್ನಡೆಸಿದರೂ ಕೊನೆಯವರೆಗೂ ನಮ್ಮ ಕೃತಜ್ಞತಾಪೂರ್ವಕ ಹೃದಯಗಳನ್ನು ಎಂದಿಗೂ ಕಳೆದುಕೊಳ್ಳದೆ ನಂಬಿಗಸ್ತಿಕೆಯಿಂದ ಆತನನ್ನು ಹಿಂಬಾಲಿಸಬೇಕು, ಅಲ್ಲವೇ? ದೇವರು ಈ ಭೂಮಿಗೆ ಶರೀರದಲ್ಲಿ ಬಂದಾಗ ಜನರು ಆತನನ್ನು ಹೇಗೆ ಸೇವಿಸಿದರು ಎಂಬುದನ್ನು ದಯವಿಟ್ಟು ಸೂಕ್ಷ್ಮವಾಗಿ ಗಮನಿಸಿ. ಶತಾಧಿಪತಿಯು ಆತನನ್ನು ಹೇಗೆ ನಡೆಸಿಕೊಂಡನು? ಜಕ್ಕಾಯನು ಆತನನ್ನು ಹೇಗೆ ಸ್ವೀಕರಿಸಿದನು ಮತ್ತು ಮರಿಯಳು ಆತನನ್ನು ಯಾವ ಹೃದಯದಿಂದ ಸೇವೆ ಮಾಡಿದಳು? ಭೂಮಿಯ ಮೇಲೆ ಈ ರೀತಿ ವರ್ತಿಸಿದವರು ಪರಲೋಕ ರಾಜ್ಯಕ್ಕೆ ಹೋಗುವುದು ನಿಶ್ಚಯವಾಗಿತ್ತು, ಏಕೆಂದರೆ ಅವರು ಪರಲೋಕದಲ್ಲಿಯೂ ಅದೇ ರೀತಿ ವರ್ತಿಸುವವರಾಗಿದ್ದಾರೆ. ಇದಕ್ಕೆ ವ್ಯತಿರಿಕ್ತವಾಗಿ ಇಸ್ಕರಿಯೋತ ಯೂದನಂತಹ ಜನರು ಪರಲೋಕದಲ್ಲಿಯೂ ಸಹ ಅದೇ ರೀತಿ ವರ್ತಿಸುತ್ತಾರೆ. ಈ ಕಾರಣದಿಂದಲೇ ದೇವರು ಈ ಭೂಮಿಯ ಮೇಲೆ ಅವರ ಎಲ್ಲಾ ಕಾರ್ಯಗಳನ್ನು ಈಗಾಗಲೇ ಗಮನಿಸುತ್ತಿದ್ದಾರೆ. ದೇವರು ಇಸ್ರಾಯೇಲ್ಯರನ್ನು ಅವರ 40 ವರ್ಷಗಳ ಅರಣ್ಯದಲ್ಲಿ ಮುಂಚಿತವಾಗಿ ಪರೀಕ್ಷಿಸಿ ಸಿದ್ಧಪಡಿಸಿದಾಗ ಅವರು ಕಾನಾನ್ ದೇಶವನ್ನು ಪ್ರವೇಶಿಸಿದ ನಂತರ ಮಾಡಬೇಕಾದ ಕೆಲಸಗಳಿಗಾಗಿ ಅದೇ ತತ್ವವನ್ನು ಹೊಂದಿದೆ. ಆದ್ದರಿಂದ ಇಂದಿನಿಂದ ಹೊಸ ಹೃದಯ ಮತ್ತು ಹೊಸ ಆತ್ಮದೊಂದಿಗೆ ನಾವೆಲ್ಲರೂ ಪವಿತ್ರಾತ್ಮನಲ್ಲಿ ನಡೆದು ಪವಿತ್ರಾತ್ಮನ ಚಿತ್ತದ ಪ್ರಕಾರ ಜೀವಿಸುವಂತವರಾಗಬೇಕು. ಈಗ ದಾವೀದನು ಯೇಸುವನ್ನು ಸೂಚಿಸುವ ವ್ಯಕ್ತಿಯಾಗಿದ್ದಾನೆಂದು ನಮಗೆ ಚೆನ್ನಾಗಿ ತಿಳಿದಿದೆ. ನಾವು ಯೆರೆಮೀಯನು ಅಧ್ಯಾಯ 30 ವಚನ 9 ತೆಗೆಯೋಣ. ಅವರು ತಮ್ಮ ದೇವರಾದ ಯೆಹೋವನೆಂಬ ನನ್ನನ್ನು ನಾನು ಅವರಿಗಾಗಿ ಏರ್ಪಡಿಸುವ ರಾಜನಾದ ದಾವೀದನನ್ನು ಸೇವಿಸುವರು. ಹಾಗಾದರೆ ಈ ಪ್ರವಾದನೆಯ ದಾವೀದನು ಅಂತಿಮವಾಗಿ ಹೊಸ ಒಡಂಬಡಿಕೆಯಲ್ಲಿ ಯಾರನ್ನು ಸೂಚಿಸುತ್ತಾನೆ? ದಾವೀದನು ಯೇಸುವನ್ನು ಸೂಚಿಸುವ ವ್ಯಕ್ತಿಯಾಗಿದ್ದಾನೆಂದು ನಾವೆಲ್ಲರೂ ಕಲಿತಿದ್ದೇವೆ. ಹಾಗಾದರೆ ದಾವೀದನ ಪಕ್ಕದಲ್ಲಿ ಅಹೀತೋಫೆಲನು ಇದ್ದಂತೆ ಯೇಸುವಿನ ಪಕ್ಕದಲ್ಲಿ ಯಾರು ಇದ್ದರು? ಇಸ್ಕರಿಯೋತ್ ಯೂದನೋ ಇದ್ದನು.
ನಾವು ಯೋಹಾನನು ಅಧ್ಯಾಯ 13 ವಚನ 7 ತೆಗೆಯೋಣ. ಅದಕ್ಕೆ ಯೇಸು, ನಾನು ಮಾಡುವುದು ಈಗ ನಿನಗೆ ತಿಳಿಯುವುದಿಲ್ಲ. ನಾನು ಇದನ್ನು ಈಗ ಏಕೆ ಮಾಡುತ್ತಿದ್ದೇನೆಂದು ನಿನಗೆ ತಿಳಿಯುವುದಿಲ್ಲ. ಇನ್ನು ಮೇಲೆ ನಿನಗೆ ತಿಳಿಯುವುದು ಅಂದನು. ಪೆತ್ರನು, ನೀನು ನನ್ನ ಕಾಲುಗಳನ್ನು ಎಂದಿಗೂ ತೊಳೆಯಬಾರದು ಎಂದು ಹೇಳಿದ್ದಕ್ಕೆ ಯೇಸು, ನಾನು ನಿನ್ನನ್ನು ತೊಳೆಯದಿದ್ದರೆ ನನ್ನ ಸಂಗಡ ನಿನಗೆ ಪಾಲಿಲ್ಲ ಅಂದನು. ಸಿಮೋನ ಪೆತ್ರನು, ಸ್ವಾಮಿ, ನನ್ನ ಕಾಲುಗಳನ್ನು ಮಾತ್ರವಲ್ಲದೆ ಕೆಗಳನ್ನು ತಲೆಯನ್ನೂ ಸಹ ತೊಳೆಯಬೇಕು ಅಂದನು. ಯೇಸು ಅವನಿಗೆ, ಸ್ನಾನ ಮಾಡಿಕೊಂಡವನ ಕಾಲುಗಳನ್ನು ತೊಳೆಯುವುದಲ್ಲದೆ ಬೇರೇನೂ ತೊಳೆಯಬೇಕಾಗಿರುವುದಿಲ್ಲ, ಅವನ ಮೇಯೆಲ್ಲ ಶುದ್ಧವಾಗಿದೆ. ನೀವು ಶುದ್ಧರಾಗಿದ್ದಿರಿ, ಆದರೆ ನಿಮ್ಮಲ್ಲಿ ಎಲ್ಲರೂ ಶುದ್ಧರಲ್ಲವೆಂದು ಹೇಳಿದನು. ಯೇಸು ತನ್ನನ್ನು ಹಿಡುಕೊಡುವವನು ಇಂಥವನೇ ಎಂದು ತಿಳಿದಿದ್ದರಿಂದ ಹೀಗೆ ಆತನು ಏನು ಹೇಳಿದನು? ಅವನು ಕಳ್ಳನೂ ಸೈತಾನನೂ ಆಗಿದ್ದಾನೆ. ಯೇಸುವು ತನಗೆ ಯಾರು ದ್ರೋಹ ಮಾಡುವರೆಂದು ಮೊದಲೇ ತಿಳಿದಿದ್ದರು. ನಿಮ್ಮಲ್ಲಿ ಎಲ್ಲರೂ ಶುದ್ಧರಲ್ಲವೆಂದನು. ಯೋಹಾನನು ಅಧ್ಯಾಯ 17 ವಚನ 12 ನೋಡೋಣ. ನಾನು ಇವರ ಸಂಗಡ ಇದ್ದಾಗ ನೀನು ನನಗೆ ಕೊಟ್ಟಿರುವ ನಿನ್ನ ಹೆಸರಿನಲ್ಲಿ ಇವರನ್ನು ಕಾಯುತ್ತಾ ಬಂದೆನು, ಇವರನ್ನು ಕಾಪಾಡಿದೆನು. ಶಾಸ್ತ್ರದ ಮಾತು ನೆರವೇರುವಂತೆ ನಾಶಕ್ಕೆ ಗುರಿಯಾದ ಆ ಮನುಷ್ಯನೇ ಹೊರತು ಇವರಲ್ಲಿ ಮತ್ತಾರೂ ನಾಶವಾಗಲಿಲ್ಲ. ಈ ವಾಕ್ಯಗಳು ಯಾರನ್ನು ಕುರಿತು ಹೇಳುತ್ತವೆ? ಅಂತಿಮವಾಗಿ ಈ ವಾಕ್ಯಗಳು ಇಸ್ಕರಿಯೋತ ಯೂದನ ಕುರಿತು ಹೇಳುತ್ತವೆ. ಆದರೂ ಇದನ್ನು ತಿಳಿದಿದ್ದರೂ ಸಹ ಯೇಸು ಇಸ್ಕರಿಯೋತ ಯೂದನನ್ನು ತಮ್ಮೊಂದಿಗೆ ಇಟ್ಟುಕೊಂಡು ಕೊನೆಯವರೆಗೂ ಅವನೊಂದಿಗೆ ನಡೆದರು. ಈಗ ನಾವು ಮಾರ್ಕನು ಅಧ್ಯಾಯ 14 ವಚನ 20 ನೋಡೋಣ. ಆತನು ಅವರಿಗೆ, ಅವನು ನನ್ನ 12 ಮಂದಿಯಲ್ಲಿ ಒಬ್ಬನು, ನನ್ನ ಸಂಗಡ ಬಟ್ಟಲಲ್ಲಿ ಕೆದ್ದವನೇ. ಮನುಷ್ಯಕುಮಾರನು ಹೊರಟು ಹೋಗುತ್ತಾನೆ, ಸರಿ, ಹಾಗೆ ಆತನ ವಿಷಯವಾಗಿ ಬರೆದದೆಯಲ್ಲ. ಆದರೆ ಯಾವನು ಮನುಷ್ಯಕುಮಾರನನ್ನು ಹಿಡುಕೊಡುವನೋ ಅವನ ಗತಿಯನ್ನು ಏನು ಹೇಳಲಿ? ಆ ಮನುಷ್ಯನು ಏನಾಗಿದ್ದರೆ ಹುಟ್ಟದಿದ್ದರೆ ಅವನಿಗೆ ಒಳ್ಳೆದಾಗಿತ್ತು ಅಂದನು. ಇಸ್ಕರಿಯೋತ ಯೂದನ ಬಗ್ಗೆ ಯೇಸುವಿನ ದೃಷ್ಟಿಕೋನವೂ ಹೀಗಿತ್ತು. ಬೇರೆ ಯಾವುದಕ್ಕಿಂತ ಹೆಚ್ಚಾಗಿ ಅವನಿಗೆ ಲೌಕಿಕ ವಿಷಯಗಳ ಮೇಲೆ ದೌರ್ಬಲ್ಯವಿತ್ತು. ದೇವರಿಗಿಂತ ಹಣಕ್ಕೆ ಆದ್ಯತೆ ನೀಡುವ ಈ ಮನಸ್ಥಿತಿಯು ಅಂತಿಮವಾಗಿ ಯೇಸುವನ್ನು 30 ಬೆಳ್ಳಿ ನಾಣ್ಯಗಳಿಗೆ ಮಾರುವವನಾಗಲು ಕಾರಣವಾಯಿತು. 2000 ವರ್ಷಗಳ ಹಿಂದೆ ಯೇಸುವಿನ ಸಮಯದಲ್ಲಿ ಸಂಭವಿಸಿದ ಇಂತಹ ದುಷ್ಕೃತ್ಯಗಳಲ್ಲಿ ಮುಂಚೂಣಿಯಲ್ಲಿದ್ದವನ ದಾಖಲೆಗಳನ್ನು ನಾವು ಈಗ ನೋಡುತ್ತಿದ್ದೇವೆ. ಒಂದು ವೇಳೆ ಅದು ನಿಮ್ಮ ಕೈಯಲ್ಲಿದ್ದರೆ ನೀವು ಎಂತಹ ಜನರನ್ನು ಪರಲೋಕ ರಾಜ್ಯಕ್ಕೆ ಸೇರಿಸಿಕೊಳ್ಳುತ್ತೀರಿ ಮತ್ತು ಯಾರನ್ನು ಪ್ರವೇಶಿಸದಂತೆ ತಡೆಯುತ್ತೀರಿ? ಒಬ್ಬ ಭಯಂಕರ ಕಳ್ಳನು ನಿಮ್ಮ ಬಾಗಿಲನ್ನು ತಟ್ಟಿ, ತೆರೆಯಿರಿ, ನಾನು ಒಳಗೆ ಬರುತ್ತೇನೆ ಎಂದು ಒತ್ತಾಯಿಸಿದರೆ ನೀವೇನು ಮಾಡುತ್ತೀರಿ? ಒಬ್ಬ ಕಳ್ಳನು ಅಥವಾ ಜಾರನು ಹಾಗೆ ಮಾಡಿದರೆ ನೀವೇನು ಮಾಡುತ್ತೀರಿ? ಖಂಡಿತವಾಗಿ ನೀವು ಬಾಗಿಲನ್ನು ತೆರೆಯುವುದಿಲ್ಲ. ಪರಲೋಕದ ದ್ವಾರಗಳ ವಿಷಯದಲ್ಲೂ ಇದೇ ಸತ್ಯವಾಗಿದೆ. ಈ ಭೂಮಿಯಲ್ಲಿ ಮಾಡಲ್ಪಟ್ಟದ್ದು ಪರಲೋಕದಲ್ಲಿಯೂ ಅದೇ ರೀತಿಯಲ್ಲಿ ನೆರವೇರುತ್ತದೆ. ಆದ್ದರಿಂದ ಪರಲೋಕ ರಾಜ್ಯದಲ್ಲಿ ನಾವು ಹೊಂದಲು ಬಯಸುವ ಸ್ಥಾನಮಾನವು ಹೆಚ್ಚಾಗಿ ಈ ಭೂಮಿಯ ಮೇಲಿನ ನಮ್ಮ ಜೀವನದಿಂದಲೇ ನಿರ್ಧರಿಸಲ್ಪಡುತ್ತದೆ. ಅದಕ್ಕಾಗಿಯೇ ನಾವು ನಮ್ಮ ನಂಬಿಕೆಯ ಜೀವನವನ್ನು ನೀತಿಯಿಂದ ನಡೆಸಬೇಕು. ಕಾನಾನ್ ದೇಶದ ಜೀವನದ ಮೇಲೆ ಗಮನಹರಿಸುವ ಮೊದಲು ಅರಣ್ಯದಲ್ಲಿ ನಮ್ಮ ಜೀವನವನ್ನು ಹೇಗೆ ನಡೆಸಬೇಕೆಂದು ನಾವು ಮೊದಲು ಪರಿಗಣಿಸಿದರೆ, ನಾವು ಯಾವುದೇ ಕಷ್ಟಗಳನ್ನು ಎದುರಿಸಿದರೂ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತೇವೆ. ಒಬ್ಬನು ದೇವರನ್ನು ಮರೆಯದೆ ಮತ್ತು ಆತನಿಗೆ ಮಹಿಮೆಯನ್ನು ಸಲ್ಲಿಸುತ್ತಾ ಅರಣ್ಯದಲ್ಲಿ 40 ವರ್ಷಗಳ ಹಾದಿಯಲ್ಲಿ ನಡೆದರೆ ಅವನು ಖಂಡಿತವಾಗಿಯೂ ಕಾನಾನ್ ದೇಶವನ್ನು ಪ್ರವೇಶಿಸಲು ಸಾಧ್ಯವಾಗುತ್ತದೆ. ಯೆಹೋಶುವ ಮತ್ತು ಕಾಲೇಬನ ವಿಷಯದಲ್ಲೂ ಹೀಗೆ ಆಗಿತ್ತಲ್ಲವೇ? ಏಕೆಂದರೆ ಅಂತಹ ಜನರು ಕಾನಾನ್ ದೇಶವನ್ನು ಪ್ರವೇಶಿಸಿದ ನಂತರವೂ ತಮಗೆ ಮಹಿಮೆಯನ್ನು ಸಲ್ಲಿಸುತ್ತಾರೆಂದು ದೇವರಿಗೆ ತಿಳಿದಿದೆ. ಪ್ರತಿರೂಪ ಮತ್ತು ಛಾಯೆಯಾಗಿರುವ ಈ ಲೋಕದಲ್ಲಿ ಈಗಾಗಲೇ ದೇವರನ್ನು ವಿರೋಧಿಸಿ, ಗುಣಗುಟ್ಟಿ ಮತ್ತು ದೂರು ನೀಡಿರುವವರನ್ನು ಪರಿಗಣಿಸಿ, ಅವರು ಯಾವುದೇ ಕೃತಜ್ಞತೆಯನ್ನು ತೋರಿಸದೆ ದೇವರ ಕೃಪೆಯನ್ನು ಸವೆದ ಪಾದರಕ್ಷೆಯಂತೆ ಬಿಸಾಡಿ ಸತ್ಯವನ್ನು ಕಸದಂತೆ ಪರಿಗಣಿಸಿದ್ದಾರೆ. ಅಂತಹ ಜನರನ್ನು ಪರಲೋಕ ರಾಜ್ಯಕ್ಕೆ ಪ್ರವೇಶಿಸಲು ಅನುಮತಿಸಿದರೆ ಅವರು ಕೇವಲ ಗೊಂದಲವನ್ನುಂಟು ಮಾಡುವವರಾಗಿರುತ್ತಾರೆ. ಆದ್ದರಿಂದ ದೇವರು ಏನು ಹೇಳಿದರು? ಪ್ರಕಟಣೆ ಅಧ್ಯಾಯ 21 ವಚನ 23 ನೋಡೋಣ.
ಪಟ್ಟಣಕ್ಕೆ ಬೆಳಕನ್ನು ಕೊಡುವುದಕ್ಕಾಗಿ ಸೂರ್ಯನಾಗಲಿ ಚಂದ್ರನಾಗಲಿ ಬೇಕಾಗಿಲ್ಲ, ಅದಕ್ಕೆ ದೇವರ ಪ್ರಭಾವವೇ ಬೆಳಕನ್ನು ಕೊಟ್ಟಿತು. ಯಜ್ಞದ ಕುರಿಯಾದಾತನೇ ಅದರ ದೀಪವು. ಅದರ ಬೆಳಕಿನಿಂದ ಸರ್ವಜನಾಂಗದವರು ಸಂಚಾರ ಮಾಡುವರು. ಭೂರಾಜರು ತಮ್ಮ ವೈಭವವನ್ನು ಅಲ್ಲಿಗೆ ತರುವರು. ಅದರ ಬಾಗಿಲುಗಳನ್ನು ಹಗಲಿನಲ್ಲಿ ಮುಚ್ಚುವುದೇ ಇಲ್ಲ, ರಾತ್ರಿಯಂತೂ ಅಲ್ಲಿಲ್ಲ. ಜನಾಂಗಗಳ ವೈಭವವೂ ಘನವೂ ಅಲ್ಲಿಗೆ ಬರುವವು. ಅದರಲ್ಲಿ ಹೊಲೆಯಾದದ್ದೊಂದು ಸೇರುವುದಿಲ್ಲ, ಅಸಹ್ಯವಾದದ್ದನ್ನು ಸುಳ್ಳಾದದ್ದನ್ನು ನಡೆಸುವವನು ಸೇರುವುದಿಲ್ಲ. ಯಜ್ಞದ ಕುರಿಯಾದಾತನ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ ಹೆಸರುಗಳು ಬರೆದವೆಯೋ ಅವರು ಮಾತ್ರ ಸೇರುವರು. ಪರಲೋಕ ರಾಜ್ಯವು ಈ ರೀತಿಯ ಜನರಿಗಾಗಿ ಇದೆ. ಇದೇ ಕಾರಣದಿಂದಲೇ ದೇವರು ತಮ್ಮ ವಾಕ್ಯದಲ್ಲಿ ಬೇರೆ ಜನರನ್ನು ಗದರಿಸುತ್ತಾ, ಧರ್ಮವನ್ನು ಮೀರಿ ನಡೆಯುವವರೇ, ನನ್ನಿಂದ ತೊಲಗಿ ಹೋಗಿರಿ ಎಂದು ಹೇಳುತ್ತಾರೆ. ಅವರನ್ನು ಹೊರಹಾಕಲು ಕಾರಣವೇನೆಂದರೆ, ಅವರು ಪರಲೋಕಕ್ಕೆ ಬಂದರೆ ಅನಿವಾರ್ಯವಾಗಿ ದೇವರ ಆಜ್ಞೆಗಳನ್ನು ಉಲ್ಲಂಘಿಸಿ ಅಕ್ರಮವನ್ನು ಎಸಗಿ ಮತ್ತು ಆತನ ಕಟ್ಟಳೆಗಳು, ನಿಯಮಗಳು ಮತ್ತು ವಿಧಿಗಳನ್ನು ನಾಶಮಾಡುವರು. ಪರಲೋಕ ರಾಜ್ಯವು ಇನ್ನೆಂದಿಗೂ ಅಂತಹ ಸ್ಥಳವಾಗಬಾರದು. ಆದ್ದರಿಂದ ಪರಲೋಕ ರಾಜ್ಯವು ಅಂತಹ ಜನರು ಪ್ರವೇಶಿಸಲಾರದ ಸ್ಥಳವಾಗಿರುತ್ತದೆ. ಯಜ್ಞದ ಕುರಿಯಾದಾತನ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ ಹೆಸರುಗಳು ಬರೆಯಲ್ಪಟ್ಟಿವೆಯೋ, ಯಜ್ಞದ ಕುರಿಯಾದಾತನು ಎಲ್ಲಿಗೆ ನಡೆಸಿದರೂ ಸಂತೋಷ ಮತ್ತು ಕೃತಜ್ಞತೆಯುಳ್ಳ ಹೃದಯದಿಂದ ಹಿಂಬಾಲಿಸಲು ತಿಳಿದಿರುವವರು, ದೇವರ ಆಜ್ಞೆಗಳು ಮತ್ತು ದೇವರ ಮೇಲಿನ ನಂಬಿಕೆಯನ್ನು ಕೃಪೆಯಿಂದ ಕಾಪಾಡಿಕೊಳ್ಳುವವರು ಹಾಗೂ ಕೊನೆಯವರೆಗೂ ದೇವರೊಂದಿಗೆ ಉಳಿಯುವವರಿಗಾಗಿ ಆ ರಾಜ್ಯವಿದೆ. ಅದೇಕೆಂದರೆ ಅವರು ಈ ಭೂಮಿಯ ಮೇಲೆ ರೂಪಿಸಿಕೊಂಡ ಸ್ವಭಾವವು ಪರಲೋಕದಲ್ಲಿಯೂ ಅವರೊಂದಿಗೆ ಮುಂದುವರಿಯುತ್ತದೆ. ಈ ಕಾರಣದಿಂದಲೇ ಸತ್ಯವೇದದಲ್ಲಿ ಈ ಬೋಧನೆಗಳು ದಾಖಲಾಗಿವೆ. ನಮ್ಮ ನಂಬಿಕೆಯ ಜೀವನವನ್ನು ಸರಿಯಾಗಿ ನಡೆಸೋಣ. ಪರಲೋಕ ರಾಜ್ಯದ ಕಡೆಗೆ ಪ್ರಯಾಣಿಸುವಾಗ ನಾವು ಸ್ವಸ್ಥಚಿತ್ತರೂ ಮತ್ತು ಸ್ವನಿಯಂತ್ರಿಗಳೂ ಆಗಿರೋಣ. ನಾವು ತಾಳ್ಮೆಯಿಂದಿದ್ದು ಸಹಿಸಿಕೊಳ್ಳೋಣ ಮತ್ತು ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ ಮತ್ತು ಪ್ರೀತಿ ಹಾಗೂ ಸಾಮರಸ್ಯದಲ್ಲಿ ಒಂದಾಗೋಣ. ಸತ್ಯವೇದವು ಪರಲೋಕ ರಾಜ್ಯವನ್ನು ಪ್ರವೇಶಿಸಬಲ್ಲವರು ತೊಂದರೆ ಕೊಡುವವರಲ್ಲ, ಬದಲಾಗಿ ಸಮಾಧಾನ ಮಾಡುವವರು ಎಂದು ಹೇಳುತ್ತದೆ. ನಾವೆಲ್ಲರೂ ಸಮಾಧಾನವನ್ನುಂಟು ಮಾಡಬಲ್ಲ ಸ್ಥಾನದಲ್ಲಿರಬೇಕು. ನಾವು ಎಂದಿಗೂ ಇಸ್ಕರಿಯೋತ ಯೂದನಂತೆ ತೊಂದರೆ ಕೊಡುವವರಾಗಬಾರದು. ಯೇಸುವಿನ ಹೃದಯಕ್ಕೆ ದುಃಖ ಮತ್ತು ನೋವನ್ನು ತಂದು ಅಂತಿಮವಾಗಿ ಆತನನ್ನು ಶಿಲುಬೆಗೇರಿಸುವಂತೆ ಮಾಡಬಾರದು. ಹಳೆ ಒಡಂಬಡಿಕೆಯಲ್ಲಿ ಆಕಾನನ ಕಥೆಯಲ್ಲಿ ನಾವು ಇದೇ ರೀತಿಯ ವೃತ್ತಾಂತವನ್ನು ನೋಡುವುದಿಲ್ಲವೇ? ಕಾನಾನ್ ದೇಶವನ್ನು ಪ್ರವೇಶಿಸಿದ ಮೊದಲ ನಗರವಾದ ಯೆರಿಕೋವನ್ನು ವಶಪಡಿಸಿಕೊಂಡ ಕೂಡಲೇ ಈ ಘಟನೆ ಸಂಭವಿಸಿತು. ಬಹುಶಃ ಯಾರೊಬ್ಬರೂ ಭೌತಿಕ ವಸ್ತುಗಳು ಅಥವಾ ಸಂಪತ್ತಿನ ಬಯಕೆಯಿಂದ ಸಂಪೂರ್ಣವಾಗಿ ಮುಕ್ತರಾಗಿಲ್ಲ. ಇಷ್ಟಾದರೂ ನಮ್ಮ ಹೃದಯದಲ್ಲಿ ಪರಲೋಕದ ಮೌಲ್ಯಕ್ಕಿಂತ ಆ ಬಯಕೆಯು ಹೆಚ್ಚಾದಾಗ ಇಸ್ಕರಿಯೋತ ಯೂದನಂತಹ ಸಮಸ್ಯೆ ಉದ್ಭವಿಸುತ್ತದೆ. ಇಸ್ಕರಿಯೋತ ಯೂದನು ದೇವರಿಗಿಂತ ಲೌಕಿಕ ಲಾಭವನ್ನು ಹೆಚ್ಚು ಮೌಲ್ಯಯುತವಾಗಿ ಪರಿಗಣಿಸಿದ್ದರಿಂದ ದೇವರನ್ನು ಶಿಲುಬೆಗೇರಿಸುವುದರಲ್ಲಿ ಭಾಗವಹಿಸಲು ಅವನು ಹಿಂಜರಿಯಲಿಲ್ಲ, ಅಲ್ಲವೇ? ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾವೆಲ್ಲರೂ ಪರಲೋಕ ರಾಜ್ಯದ ಕಡೆಗೆ ಪ್ರಾಮಾಣಿಕವಾಗಿ ಓಡೋಣ. ಇದರೊಂದಿಗೆ ನಾನು ಈ ಪ್ರಸಂಗವನ್ನು ಮುಗಿಸಲು ಬಯಸುತ್ತೇನೆ. ಧನ್ಯವಾದಗಳು.